ರೀಸೆಂಟ್ ಆಗಿ ಸಮೀರ್ ಎಂ ಡಿ ಅವರ ಈ ವಿಡಿಯೋನು ನೋಡಿರಲೇಬಹುದು. ಭಾರತದಲ್ಲಿರುವ ಎಲ್ಲಾ ಹಿಂದೂ ದೇವಾಲಯಗಳು ಗೌರ್ಮೆಂಟ್ ನ ಪ್ರಾಪರ್ಟಿ ಅಂತೆ ಹಾಗೂ ದೇವಾಲಯಗಳನ್ನು ಗೌರ್ಮೆಂಟೇ ಮ್ಯಾನೇಜ್ ಮಾಡುತ್ತದೆ ಎಂದು. ಆದರೆ ಮಸೀದಿ, ಚರ್ಚ್, ಗುರುದ್ವಾರಗಳನ್ನು ಅವರದೇ ಆದ ರಿಲಿಜಿಯಸ್ ಬೋರ್ಡ್ ಮ್ಯಾನೇಜ್ ಮಾಡುತ್ತದೆ. ಆದರೆ ಹಿಂದೂ ದೇವಾಲಯಗಳನ್ನು ಗೌರ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡುತ್ತದೆ ಮತ್ತು ಇದು ಭಾರತದಲ್ಲಿ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನು ಕೊನೆ ತನಕ ನೋಡ್ತಾ ಇರಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಗಲ್ ಪಾಂಡೆ ನಡೆಸಿದ ಕ್ರಾಂತಿಯ ಸುದ್ದಿ ಆ ಸಮಯದಲ್ಲಿ ಭಾರತದಲ್ಲೆಲ್ಲ ಹರಡಲು ಹಿಂದೂ ದೇವಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸಿದವು. ಹೇಗೆಂದರೆ ಆ ಕಾಲದಲ್ಲಿ ಜನರು ದಿನನಿತ್ಯ ದೇವಾಲಯಗಳಲ್ಲಿ ಸೇರುತ್ತಿದ್ದರು. ಈ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಈ ಕ್ರಾಂತಿಯ ಸುದ್ದಿ ಎಲ್ಲ ಕಡೆ ಹರಡಿತು. ಇದರ ಬಗ್ಗೆ ಬ್ರಿಟಿಷರಿಗೆ ಗೊತ್ತಾದಾಗ ಈ ಸ್ಟ್ರಾಂಗ್ ಕಮ್ಯುನಿಕೇಶನ್ ಅನ್ನು ಕಟ್ ಮಾಡಲು ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅನ್ನು ಜಾರಿಗೆ ತಂದರು. ಈ ಕಾಯ್ದೆಯ ಮುಖಾಂತರ ಬ್ರಿಟಿಷರು ಭಾರತದಲ್ಲಿರುವ ಹಿಂದೂ ದೇವಾಲಯಗಳ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡರು. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ಈ ಕಾಯ್ದೆಯನ್ನು ರದ್ದು ಮಾಡದೆ ಅವಾಗವಾಗ ತಿದ್ದುಪಡಿ ಮಾಡುತ್ತಾ ಈಗಲೂ ಈ ಕಾಯ್ದೆ ಚಾಲ್ತಿಯಲ್ಲಿದೆ ಮತ್ತು ಹಿಂದೂ ದೇವಾಲಯದ ಹಣವು ಈಗಲೂ ಸರ್ಕಾರಕ್ಕೆ ಸೇರ್ತಾ ಇದೆ.